ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನೋಡಲು ಹ್ಯಾಂಡ್ಸಮ್, ಮಾತು ಮೃದು, ನಡತೆ ಸಭ್ಯ ನನ್ನ ಅಕ್ಕ ಸೌಮ್ಯ ಇವರನ್ನು ಮದುವೆಯಾದಾಗ ಎಲ್ಲರೂ ರಾಮ್-ಸೀತೆ ಜೋಡಿ ಅಂದರು. ಆದರೆ ಆ ರಾಮನ ಕೈಯಲ್ಲಿ ಸದಾ ವೈಬ್ರೇಟ್ ಆಗುವ ಫೋನ್ ಮತ್ತು ಪದೇ ಪದೇ ಬದಲಾಗುವ ಅವರ ಕಣ್ಣಿನ ನೋಟವನ್ನು ಗಮನಿಸಿದವಳು ನಾನು ಒಬ್ಬಳೇ. ಕಾರಿನಲ್ಲಿ ಬರುವಾಗ ಅವರು ಕನ್ನಡಿಯ ಮೂಲಕ ನನ್ನನ್ನು ನೋಡಿದರೋ ಅಥವಾ ಹಿಂದಿನ ಸೀಟಿನಲ್ಲಿದ್ದ ಬ್ಯಾಗ್ ನೋಡಿದರೋ ಗೊತ್ತಿಲ್ಲ. ಆದರೆ ಆ ನೋಟದಲ್ಲಿ ಒಂದು ಚಡಪಡಿಕೆ ಇತ್ತು. ಅವರ ಮೈಯಿಂದ ಬರುವುದು ಭಾರೀ ಪರ್ಫ್ಯೂಮ್ ವಾಸನೆ. ಅವರು ಫೋನ್ ಬಚ್ಚಿಟ್ಟುಕೊಳ್ಳುವ ಅವಸರ, ಇದೆಲ್ಲವೂ ಇಲ್ಲಿ ಏನೋ ತಪ್ಪಾಗುತ್ತಿದೆ ಎಂದು ನನ್ನ ಅಂತರಾತ್ಮಕ್ಕೆ ಕೂಗಿ ಹೇಳುತ್ತಿತ್ತು. ಶಿವಮೊಗ್ಗದ ಮಲೆನಾಡು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ತಂಪಾದ ಗಾಳಿ ನನ್ನ ಕೆನ್ನೆ ಸವರಿತು. ನನ್ನ ಹೆಸರು ಪಲ್ಲವಿ. ಬೆಂಗಳೂರಿನ ಟ್ರಾಫಿಕ್ ಮತ್ತು ಕೆಲಸದ ಒತ್ತಡದಿಂದ ಬ್ರೇಕ್ ತಗೊಂಡು ಅಕ್ಕ ಸೌಮ್ಯಳ ಮನೆಗೆ ರಜೆಗೆ ಬಂದಿದ್ದೆ. ಅಕ್ಕನ ಮನೆ ಎಂದರೆ ನನಗೆ ಸ್ವರ್ಗ. ಆದರೆ ಈ ಸಲ ಸ್ವರ್ಗದಲ್ಲಿ ಏನೂ ಸರಿ ಇಲ್ಲ ಎನ್ನುವುದು ಸ್ಟೇಷನ್ನಲ್ಲೇ ಗೊತ್ತಾಯಿತು. ನನ್ನನ್ನು ಪಿಕ್ ಅಪ್ ಮಾಡಲು ಬಂದಿದ್ದ ಭಾವ ವಿಕ್ರಮ್ ಎಂದಿನಂತೆ ನಗುತ್ತಾ ಸ್ವಾಗತಿಸಿದರು. ಏನು ಪಲ್ಲವಿ ಮೇಡಂ, ಬೆಂಗಳೂರು ಹುಡುಗಿ ಆಗಿಬಿಟ್ಟಿದ್ದೀರಾ, ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಆಗಿದೆ ಎಂದು ರೇಗಿಸಿದರು. ನಾನು ನಗುತ್ತಾ, ಭಾವ, ನೀವೇನು ಕಡಿಮೆ ಇಲ್ಲ, ಇನ್ನೂ ಹ್ಯಾಂಡ್ಸಮ್ ಆಗಿದ್ದೀರಾ ಎಂದು ಕೌಂಟರ್ ಕೊಟ್ಟೆ. ನಾವು ಕಾರಿನಲ್ಲಿ ತೋಟದ ಮನೆ ಕಡೆ ಹೋಗುತ್ತಿದ್ದೆವು. ರಸ್ತೆಯ ಇಕ್ಕೆಲಗಳಲ್ಲಿ ಹಚ್ಚ ಹಸಿರಿನ ಕಾಫಿ ತೋಟ, ಆಗಾಗ ಬೀಳುವ ತುಂತುರು ಮಳೆ, ವಾತಾವರಣ ತುಂಬಾ ರೊಮ್ಯಾಂಟಿಕ್ ಆಗಿತ್ತು. ನಾವು ಹಳೆಯ ಜೋಕಗಳನ್ನು ಮಾತನಾಡುತ್ತಾ ನಗುತ್ತಿದ್ದೆವು. ಅಷ್ಟರಲ್ಲಿ ವಿಕ್ರಮ್ ಫೋನ್ ರಿಂಗ್ ಆಯಿತು. ಕಾರಿನ ಡ್ಯಾಶ್ಬೋರ್ಡ್ ಮೇಲೆ ಅನ್ನೋನ್ ನಂಬರ್ ಎಂದು ಕಾಣಿಸಿತು. ವಿಕ್ರಮ್ ಮುಖದಲ್ಲಿ ತಕ್ಷಣ ಬಣ್ಣ ಬದಲಾಯಿತು. ನಗುವಿನ ಜಾಗದಲ್ಲಿ ಗಾಬರಿ ಬಂತು. ಅವರು ತಕ್ಷಣ ಮ್ಯೂಸಿಕ್ ವಾಲ್ಯೂಮ್ ಕಡಿಮೆ ಮಾಡಿ ಬ್ಲೂಟೂತ್ ಡಿಸ್ಕನೆಕ್ಟ್ ಮಾಡಿದರು. ಫೋನ್ ಕಿವಿಗೆ ಇಟ್ಟುಕೊಂಡು ಹಲೋ ಎಂದರು. ಆ ಕಡೆಯಿಂದ ಏನು ಮಾತು ಬಂತೋ ಗೊತ್ತಿಲ್ಲ. ವಿಕ್ರಮ್ ನನ್ನ ಕಡೆ ಕದ್ದು ನೋಡುತ್ತಾ ಕಿಟಕಿ ಕಡೆ ಮುಖ ತಿರುಗಿಸಿದರು. ನೋಡು, ನಾನು ಹೇಳಿದ್ನಲ್ಲ, ಹಣ ಅರೇಂಜ್ ಮಾಡ್ತೀನಿ, ಪ್ಲೀಸ್, ಅವಳಿಗೆ ಗೊತ್ತಾಗುವುದು ಬೇಡ, ಟೈಮ್ ಕೊಡು ಎಂದು ಪಿಸುಮಾತಿನಲ್ಲಿ ಹೇಳಿದರು. ಅವರ ದನಿಯಲ್ಲಿ ನಡುಕವಿತ್ತು. ನಾನು ಕೇಳಿಸಿಕೊಳ್ಳದ ಹಾಗೆ ನಟಿಸಿದೆ. ಆದರೆ ನನ್ನ ಕಿವಿ ಪೂರ್ತಿ ಅವರ ಮಾತಿನ ಮೇಲಿತ್ತು. ಅವಳಿಗೆ ಗೊತ್ತಾಗುವುದು ಬೇಡ ಎಂದರೆ ಯಾರಿಗೆ? ಅಕ್ಕನಿಗ. ಮನೆಗೆ ಬಂದೆವು. ಅಕ್ಕ ಸೌಮ್ಯ ಆರತಿ ಎತ್ತಿ ಸ್ವಾಗತಿಸಿದಳು. ಅವಳು ತುಂಬಾ ಮುಗ್ಧೆ. ಅವಳ ಪ್ರಪಂಚ ಎಂದರೆ ಗಂಡ ವಿಕ್ರಮ್ ಮತ್ತು 5 ವರ್ಷದ ಮಗ ಪುಟ್ಟ. ಪುಟ್ಟ ಓಡಿಬಂದು ನನ್ನ ಕಾಲಿಗೆ ಅಂಟಿಕೊನ್ನ. ಚಿಕ್ಕಮ್ಮ ಚಾಕ್ಲೇಟ್ ಎಂದು ಕೇಳಿದ. ನಾನು ತಂದಿದ್ದ ಗಿಫ್ಟ್ಸ್ ಕೊಟ್ಟೆ. ಮನೆ ತುಂಬಾ ಖುಷಿಯಿತ್ತು. ಆದರೆ ವಿಕ್ರಮ್ ಮಾತ್ರ ಏನೋ ಕಳೆದುಕೊಂಡವರ ಹಾಗೆ ಇದ್ದರು. ರಾತ್ರಿ ಊಟಕ್ಕೆ ಕುಳಿತಾಗಲೂ ಅವರ ಗಮನ ಪೂರ್ತಿ ಫೋನ್ ಮೇಲಿತ್ತು. ಒಂದು ತುತ್ತು ತಿನ್ನುವುದು, 2 ಸಲ ಫೋನ್ ನೋಡುವುದು ಮಾಡುತ್ತಿದ್ದರು. ಫೋನ್ ವೈಬ್ರೇಟ್ ಆದ ತಕ್ಷಣ ಆಫೀಸ್ ಕಾಲ್ ಎಂದು ಹೇಳಿ ಬಾಲ್ಕನಿಗೆ ಓಡಿದರು. ಅಕ್ಕ ಪಾಪ್, ಅವರಿಗೆ ಕೆಲಸ ಜಾಸ್ತಿ ಕಣೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಳು. ಆದರೆ ನನಗೆ ಅದು ಕೆಲಸದ ಫೋನ್ ತರ ಕಾಣಲಿಲ್ಲ. ರಾತ್ರಿ ಎಲ್ಲರೂ ಮಲಗಿದ್ದರು. ನನಗೆ ಬಾಯಾರಿಕೆಯಾಗಿ ಎಚ್ಚರವಾಯಿತು. ನಾನು ಹಾಲಿಗೆ ಬಂದೆ. ಅಲ್ಲಿ ಸೋಫಾ ಮೇಲೆ ವಿಕ್ರಮ್ ಕುಳಿತಿದ್ದರು. ಲೈಟ್ ಆಫ್ ಆಗಿತ್ತು. ಕೇವಲ ಮೊಬೈಲ್ ಬೆಳಕು ಅವರ ಮುಖದ ಮೇಲೆ ಬಿದ್ದಿತ್ತು. ಅವರು ತುಂಬಾ ವೇಗವಾಗಿ ಯಾರಿಗೋ ಮೆಸೇಜ್ ಟೈಪ್ ಮಾಡುತ್ತಿದ್ದರು. ನಾನು ಗೋಡೆ ಮರೆಯಲ್ಲಿ ನಿಂತು ನೋಡಿದೆ. ಹಾಲಿನ ಗೋಡೆಗಿದ್ದ ಕನ್ನಡಿಯಲ್ಲಿ ಅವರ ಮೊಬೈಲ್ ಸ್ಕ್ರೀನ್ ಪ್ರತಿಬಿಂಬ ಕಾಣುತ್ತಿತ್ತು. ಅಸ್ಪಷ್ಟವಾಗಿ ಕಂಡರೂ ಅವರು ಕೊನೆಯಲ್ಲಿ ಟೈಪ್ ಮಾಡಿದ ಅಕ್ಷರಗಳು ನನಗೆ ಸ್ಪಷ್ಟವಾಗಿ ಕಂಡವು. ಐ ಲವ್ ಯು ಛಾಯಾ. ನನ್ನ ಎದೆ ದಸಕ್ ಅಂದಿತು. ಯಾರು ಈ ಛಾಯಾ? ನನ್ನ ಮುಗ್ಧ ಅಕ್ಕನಿಗೆ ಇವರು ಮೋಸ ಮಾಡುತ್ತಿದ್ದಾರಾ? ಸಂಶಯದ ಬೀಜ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಮಾರನೇ ದಿನ ಬೆಳಗ್ಗೆ ಶಿವಮೊಗ್ಗದ ಸೂರ್ಯಮೋಡದ ಮರೆಯಿಂದ ಇಣುಕುತ್ತಿದ್ದ ಮನೆಯಲ್ಲಿ ವಾತಾವರಣ ಸಹಜವಾಗಿತ್ತು. ವಿಕ್ರಮ್ ಎಂದಿನಂತೆ ಪರ್ಫೆಕ್ಟ್ ಹಸ್ಬೆಂಡ್ ನಾಟಕ ಶುರು ಮಾಡಿದ್ದರು. ಅಕ್ಕನಿಗೆ ಕಾಫಿ ಮಾಡಿಕೊಡುವುದು, ಪುಟ್ಟನಿಗೆ ಸ್ನಾನ ಮಾಡಿಸುವುದು, ಇದೆಲ್ಲ ನೋಡಿದರೆ ಯಾರಾದರೂ ಇವನು ದೇವರು ಎನ್ನಬೇಕು. ಆದರೆ ರಾತ್ರಿ ನಾನು ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಪಲ್ಲವಿ, ಬಾ ತೋಟಕ್ಕೆ ಹೋಗೋಣ, ಹೊಸದಾಗಿ ಅಡಿಕೆ ಸಸಿ ಹಾಕಿದ್ದೀನಿ ಎಂದು ವಿಕ್ರಮ್ ಕರೆದರು. ನಾನು ಸರಿ ಎಂದು ಹೋದೆ. ತೋಟದಲ್ಲಿ ನಾವು ನಡೆಯುತ್ತಿದ್ದೆವು. ವಿಕ್ರಮ್ ತುಂಬಾ ಉತ್ಸಾಹದಿಂದ ಗಿಡಗಳ ಬಗ್ಗೆ ಹೇಳುತ್ತಿದ್ದರು. ಪೈಪ್ ಹಿಡಿದು ನೀರು ಹಾಕುವಾಗ ಬೇಕಂತಲೇ ನನ್ನ ಮೇಲೆ ನೀರು ಸಿಡಿಸಿದರು. ಅಯ್ಯೋ ಭಾವ ಎಂದು ನಾನು ರೇಗಿದೆ. ಅವರು ಜೋರಾಗಿ ನಕ್ಕರು. ಆ ನಗುವಿನಲ್ಲಿ ಮೋಸ ಇದೆಯೇ ಎಂದು ಹುಡುಕಿದೆ. ಅವರು ನೀರು ಹಾಕುವಾಗ ಅವರ ಫೋನ್ ಬದುವಿನ ಮೇಲೆ ಇಟ್ಟಿದ್ದರು.
ಅದೇ ಚಾನ್ಸ್ ಎಂದು ನಾನು ಮೆಲ್ಲಗೆ ಫೋನ್ ಕೈಗೆ ತಗೊಂಡೆ. ಸ್ವೈಪ್ ಟು ಅನ್ಲಾಕ್ ಇತ್ತು. ಪ್ಯಾಟರ್ನ್ ಲಾಕ್ ಏನಿರಬಹುದು? ಅಕ್ಕನ ಹೆಸರ ಅಥವಾ ಮಗನ ಹೆಸರ? ಅಷ್ಟರಲ್ಲಿ ವಿಕ್ರಮ್ ಫೋನ್ ಮುಟ್ಟಬೇಡ, ಕೈ ಒದ್ದೆ ಇದೆ ಎಂದು ಓಡಿಬಂದು ಫೋನ್ ಕಿತ್ತುಕೊಂಡರು. ಅವರ ಆತಂಕ ನೋಡಿ ನನ್ನ ಸಂಶಯ ಡಬಲ್ ಆಯಿತು. ಮಧ್ಯಾಹ್ನ ವಿಕ್ರಮ್ ಸ್ನಾನಕ್ಕೆ ಹೋದರು. ಹಾಲಿನಲ್ಲಿ ಅವರ ಫೋನ್ ಚಾರ್ಜ್ಗೆ ಹಾಕಿದ್ದರು. ನಾನು ಟಿವಿ ನೋಡುವ ನಾಟಕ ಮಾಡುತ್ತಾ ಫೋನ್ ಹತ್ತಿರ ಹೋದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು. ಬಾಗಿಲು ತೆಗೆದರೆ ಅಲ್ಲಿ ಒಬ್ಬ ದಪ್ಪಗಿನ ತಮಾಷೆಯ ವ್ಯಕ್ತಿ ನಿಂತಿದ್ದ. ಅವನು ವಿಕ್ರಮ್ ಫ್ರೆಂಡ್ ಸತೀಶಿ. ಸಾಹೇಬರ ತಂಗಿ ಬಂದಿದ್ದಾಳೆ ಎಂದು ರೇಗಿಸುತ್ತಾ ಒಳಗೆ ಬಂದ. ಸತೀಶ್ಗೆ ಹೊಟ್ಟೆಯಲ್ಲಿ ವಿಷಯ ಇಟ್ಟುಕೊಳ್ಳಲು ಬರಲ್ಲ ಎಂದು ಅಕ್ಕ ಹೇಳಿದ್ದಳು. ನಾನು ಅವನಿಗೆ ಕಾಫಿ ಕೊಡುತ್ತಾ ಮಾತು ತೆಗೆದೆ. ಏನು ಸತೀಶ್ ಅಣ್ಣ, ಭಾವ ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ. ರಾತ್ರಿ ಕೂಡ ಮಲಗಲ್ಲ ಅನ್ಸುತ್ತೆ ಎಂದು ಗಾಳ ಹಾಕಿದೆ. ಸತೀಶ್ ಬಾಯಿ ತಪ್ಪಿ, ಹೌದಮ್ಮ, ಅವನಿಗೆ ಈಗೀಗ ಹೊಸ ಹುಚ್ಚು ಹಿಡಿದಿದೆ. ರಾತ್ರಿ 12 ಗಂಟೆ ಆದಮೇಲೆ ಯಾರ್ಯಾರಿಗೋ ಫೋನ್ ಮಾಡ್ತಾನೆ. ಕೇಳಿದರೆ ಕ್ಲೈಂಟ್ಸ್ ಅಂತಾನೆ. ನನಗೇನೋ ಡೌಟು ಅಂದ. ಅಷ್ಟರಲ್ಲಿ ವಿಕ್ರಮ್ ಬಾತ್ರೂಂನಿಂದ ಬಂದು ಸತೀಶ್ಗೆ ಕಣ್ಣು ಮಿಟುಕಿಸಿದರು. ಸತೀಶ್ ತಕ್ಷಣ ಮಾತು ಬದಲಾಯಿಸಿದ. ಸಂಜೆ ಮಲೆನಾಡಿನ ಸ್ಪೆಷಾಲಿಟಿ ಗುಡುಗು ಸಹಿತ ಭಾರೀ ಮಳೆ ಶುರುವಾಯಿತು. ಕರೆಂಟ್ ಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಅಕ್ಕ ಅಡುಗೆ ಮನೆಯಲ್ಲಿದ್ದಳು. ನಾನು ಮತ್ತು ವಿಕ್ರಮ್ ಹಾಲಿನಲ್ಲಿ ಮೇಣದ ಬತ್ತಿ ಹುಡುಕುತ್ತಿದ್ದೆವು. ಮಿಂಚು ಬಂದಾಗ ವಿಕ್ರಮ್ ಮುಖ ಕಂಡಿತು. ಅವರು ಫೋನ್ ಸ್ವಿಚ್ ಆನ್ ಮಾಡಿದರು. ತಕ್ಷಣ ಒಂದು ವಿಡಿಯೋ ಕಾಲ್ ಬಂತು. ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಛಾಯಾ ಕಾಲಿಂಗ್ ಎಂದು ಬಂತು. ಆ ಬೆಳಕಿನಲ್ಲಿ ಆ ಹೆಸರು ನನಗೆ ಸ್ಪಷ್ಟವಾಗಿ ಕಂಡಿತು. ವಿಕ್ರಮ್ ಗಾಬರಿಯಿಂದ ಫೋನ್ ಕಟ್ ಮಾಡಿದರು. ನಾನು ಸುಮ್ಮನಿರಲಿಲ್ಲ. ಭಾವೋ, ಯಾರು ಆ ಛಾಯಾ? ರಾತ್ರಿ ಮೆಸೇಜ್ ಮಾಡಿದ್ರಿ, ಈಗ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಕ್ಕನಿಗೆ ಮೋಸ ಮಾಡ್ತಿದ್ದೀರಾ ಎಂದು ನೇರವಾಗಿ ಕೇಳಿದೆ. ವಿಕ್ರಮ್ ಬೆವತು ಹೋದರು. ಅದು ಬಿಸಿನೆಸ್ ಕ್ಲೈಂಟ್ ಪಲ್ಲವಿ. ನಿನಗೆ ಅರ್ಥ ಆಗಲ್ಲ ಎಂದು ತಡವರಿಸಿದರು. ಬಿಸಿನೆಸ್ ಕ್ಲೈಂಟ್ಗೆ ಐ ಲವ್ ಯು ಅಂತ ಹೇಳತಾರಾ ಎಂದು ಕೇಳಲು ಹೋದೆ. ಅಷ್ಟರಲ್ಲಿ ಅಕ್ಕ ಮೇಣದ ಬತ್ತಿ ಹಿಡಿದುಕೊಂಡು, ಯಾಕೆ ಕತ್ತಲಲ್ಲಿ ನಿಂತಿದ್ದೀರಾ ಎಂದು ಬಂದಳು. ವಿಕ್ರಮ್ ನಿಟ್ಟುಸಿರು ಬಿಟ್ಟರು. ಅಕ್ಕನ ಮುಗ್ಧ ಮುಖ ನೋಡಿ ನನಗೆ ಅಳು ಬಂತು. ಇಲ್ಲ, ಈ ಛಾಯಾ ಯಾರು ಎಂದು ನಾನು ಕಂಡುಹಿಡಿಯಲೇಬೇಕು. 3ನೇ ದಿನ ಬೆಳಗ್ಗೆ ಮನೆಯಲ್ಲಿ ಹಬ್ಬದ ವಾತಾವರಣ ಇತ್ತು. ಗೌರಿ ಹಬ್ಬ ಹತ್ತಿರ ಬರುತ್ತಿದ್ದರಿಂದ ಅಕ್ಕ ಸೌಮ್ಯ ಫುಲ್ ಬಿಸಿ ಆಗಿದ್ದಳು. ಪಲ್ಲವಿ, ವಿಕ್ರಮ್, ನೀವಿಬ್ಬರೂ ಹೋಗಿ ಹಬ್ಬಕ್ಕೆ ಬೇಕಾದ ದಿನಸಿ, ತರಕಾರಿ ಮತ್ತು ನನಗೊಂದು ಸೀರೆ ತಗೊಂಡು ಬನ್ನಿ ಎಂದು ಸೌಮ್ಯ ಆರ್ಡರ್ ಮಾಡಿದಳು. ನನಗೆ ಇದೇ ಬೇಕಾಗಿದ್ದ ಚಾನ್ಸ್. ವಿಕ್ರಮ್ ಜೊತೆ ಹೊರಗಡೆ ಹೋದ್ರೆ ಅವರ ರಹಸ್ಯ ಭೇದಿಸಲು ಅವಕಾಶ ಸಿಗುತ್ತದೆ ಎಂದು ಗೊತ್ತಿತ್ತು. ವಿಕ್ರಮ್ ಮನಸ್ಸಿಲ್ಲದ ಮನಸ್ಸಿನಿಂದ ಸರಿ ಬಾ ಹೋಗೋಣ ಅಂದರು. ಅವರ ಬೈಕ್ ಏರಿ ಕುಳಿತೆ. ಶಿವಮೊಗ್ಗದ ಟ್ರಾಫಿಕ್ನಲ್ಲಿ ಬೈಕ್ ಓಡಿಸುವಾಗ ವಿಕ್ರಮ್ ಮೌನವಾಗಿದ್ದರು. ನಾನು ಸುಮ್ಮನಿರದೆ. ಭಾವ, ಆ ಛಾಯಾ ಯಾರು ಅಂತ ನೀವು ಇನ್ನೂ ಹೇಳಿಲ್ಲ. ಅಕ್ಕನ ಹತ್ರನೂ ಹೇಳಿಲ್ಲ. ನನಗೆ ಡೌಟ್ ಬರ್ತಿದೆ ಎಂದು ಕಿವಿಯಲ್ಲಿ ಹೇಳಿದೆ. ವಿಕ್ರಮ್ ಬೈಕ್ ಸಡನ್ ಆಗಿ ಬ್ರೇಕ್ ಹಾಕಿದರು. ನಾನು ಅವರ ಮೇಲೆ ಬಿದ್ದೆ. ನೋಡು ಪಲ್ಲವಿ, ಸುಮ್ಮನೆ ಅಕ್ಕನ ತಲೆ ಕೆಡಿಸಬೇಡ. ಅದು ಆಫೀಸ್ ಮ್ಯಾಟರ್. ನಿನಗೆ ಹೇಳಿದರೆ ಅರ್ಥ ಆಗಲ್ಲದೆಂದು ಸ್ವಲ್ಪ ಕೋಪದಿಂದಲೇ ಹೇಳಿದರು. ಅವರ ಕೋಪದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ನಾನು ವಿಷಯ ಬದಲಾಯಿಸಲು ಸರಿಬಿಡಿ ಜೋಕ್ ಮಾಡಿದೆ ಅಂದೆ. ಆದರೆ ನನ್ನ ಕಣ್ಣು ಅವರ ಫೋನ್ ಪಾಕೆಟ್ ಮೇಲೆ ಇತ್ತು. ನಾವು ಸಿಟಿ ಸೆಂಟರ್ ಮಾಲ್ಗೆ ಹೋದೆವು. ಅಕ್ಕನಿಗೆ ಸೀರೆ ತಗೊಳ್ಳುವಾಗ ವಿಕ್ರಮ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ. ನಿನಗೆ ಇಷ್ಟ ಬಂದಿದ್ದು ತಗೋ ಪಲ್ಲವಿ ಎಂದು ಹೇಳಿ ಪಕ್ಕಕ್ಕೆ ಸರಿದರು. ನಾನು ಸೀರೆ ಸೆಲೆಕ್ಟ್ ಮಾಡುವ ನಾಟಕ ಮಾಡುತ್ತಾ ಕನ್ನಡಿಯ ಮೂಲಕ ಅವರನ್ನು ಗಮನಿಸುತ್ತಿದ್ದೆ. ವಿಕ್ರಮ್ ಅತ್ತಿಂದಿತ್ತ ನೋಡಿ ಯಾರಿಗೂ ಕಾಣದ ಹಾಗೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸೆಕ್ಷನ್ ಕಡೆ ಹೋದರು. ನಾನು ಕದ್ದು ಹಿಂಬಾಲಿಸಿದೆ. ಅಲ್ಲಿ ಅವರು ಸುಮಾರು 10,000 ರೂಪಾಯಿ ಬೆಲೆ ಬಾಳುವ ಒಂದು ಕೆಂಪು ಬಣ್ಣದ ಸ್ಟೈಲಿಶ್ ಬ್ಯಾಗ್ ಸೆಲೆಕ್ಟ್ ಮಾಡಿದರು. ಬಿಲ್ ಮಾಡಿ ಕವರ್ನಲ್ಲಿ ಪ್ಯಾಕ್ ಮಾಡಿಸಿದರು. ನಾನು ತಟ್ಟನೆ ಅವರ ಮುಂದೆ ಪ್ರತ್ಯಕ್ಷಳಾದೆ. ವಾವ್ ಭಾವ್, ಅಕ್ಕನಿಗೆ ಸರ್ಪ್ರೈಸ್ ಗಿಫ್ಟ್ ಸೂಪರ್ ಅಂದೆ. ವಿಕ್ರಮ್ ತಬ್ಬಿಬ್ಬಾದರು. ಹೌದು, ಸೌಮ್ಯಳಿಗೆ ಬ್ಯಾಗ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡೆ ಅಂದರು. ನನಗೆ ಅವರ ಸುಳ್ಳು ಸ್ಪಷ್ಟವಾಗಿ ಗೊತ್ತಾಯಿತು. ಏಕೆಂದರೆ ಸೌಮ್ಯಳಿಗೆ ಕೆಂಪು ಬಣ್ಣ ಎಂದರೆ ಆಗಲ್ಲ. ಅವಳು ಯಾವಾಗಲೂ ಲೈಟ್ ಕಲರ್ ಇಷ್ಟಪಡುವವಳು. ಅಲ್ಲದೆ ಅವಳು ಹ್ಯಾಂಡ್ ಬ್ಯಾಗ್ ಬಳಸುವುದೇ ಇಲ್ಲ. ಇದು ಖಂಡಿತ ಆ ಛಾಯಾ ಎನ್ನುವವಳಿಗೆ ಎಂದು ನಾನು ಫಿಕ್ಸ್ ಆದೆ. ಬಾವ, ಅಕ್ಕನಿಗೆ ರೆಡ್ ಕಲರ್ ಆಗಲ್ಲ ಅಂತ ಮರೆತು ಬಿಟ್ರಾ ಎಂದು ಅಣಕಿಸಿದೆ.
ಅವರು, ಪರವಾಗಿಲ್ಲ, ಇಷ್ಟಪಟ್ಟಾಳೆ ಬಿಡು, ಎಂದು ವೇಗವಾಗಿ ನಡೆದರು. ಶಾಪಿಂಗ್ ಮುಗಿಸಿ ವಾಪಸ್ ಬರುವಾಗ ಒಂದು ಘಟನೆ ನಡೆಯಿತು. ರಸ್ತೆ ಬದಿಯಲ್ಲಿ ಒಬ್ಬ ಮುದುಕಿ ಮಳೆಯಲ್ಲಿ ನೆನೆಯುತ್ತಾ ಕುಳಿತಿದ್ದಳು. ವಿಕ್ರಮ್ ಬೈಕ್ ನಿಲ್ಲಿಸಿ ನಾವು ತಂದಿದ್ದ ಹಣ್ಣುಗಳನ್ನು ಆ ಮುದುಕಿಗೆ ಕೊಟ್ಟರು. ಜೊತೆಗೆ 500 ರೂಪಾಯಿ ಹಣವನ್ನು ಕೊಟ್ಟರು. ಆ ಮುದುಕಿ ದೇವರು ಒಳ್ಳೆಯದು ಮಾಡಲಪ್ಪ ಎಂದು ಹರಸಿದಳು. ಇದನ್ನು ನೋಡಿದಾಗ ನನಗೆ ಕನ್ಫ್ಯೂಷನ್ ಆಯಿತು. ಇಷ್ಟು ಕರುಣೆ ಇರೋ ಮನುಷ್ಯ ಅಕ್ಕನಿಗೆ ಮೋಸ ಮಾಡ್ತಾರಾ? ಇವರು ಕೆಟ್ಟವರ ಅಥವಾ ಒಳ್ಳೆಯವರ? ನನ್ನ ಮನಸ್ಸು ಗೊಂದಲದ ಗೂಡಾಯಿತು. ನಾವು ಮನೆಗೆ ತಲುಪಿದೆವು. ವಿಕ್ರಮ್ ಆ ಕೆಂಪು ಬ್ಯಾಗನ್ನು ಕಾರಿನ ಡಿಕ್ಕಿಯಲ್ಲಿ ಬಚ್ಚಿಟ್ಟರು. ಅಕ್ಕನಿಗೆ ಸೀರೆ ಮಾತ್ರ ಕೊಟ್ಟರು. ನಾನು ಸುಮ್ಮನಿದ್ದೆ. ರಾತ್ರಿ ಊಟ ಆದ ಮೇಲೆ ವಿಕ್ರಮ್ ಫೋನ್ ಟೇಬಲ್ ಮೇಲಿತ್ತು. ಒಂದು ಮೆಸೇಜ್ ಬಂತು. ಲಾಕ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಕಾಣಿಸಿತು. ಥ್ಯಾಂಕ್ಸ್ ಫಾರ್ ದ ಬ್ಯಾಗ್ ಹನಿ. 11ಕ್ಕೆ ಕಮ್ ಮೀಟ್ ಔಟ್ಸೈಡ್. ಬ್ಯಾಗ್ಗೆ ಥ್ಯಾಂಕ್ಸ್, ಹನಿ ಅಂತ ಕರೀತಾಳೆ ಎಂದರೆ ಇವರ ಸಂಬಂಧ ಎಷ್ಟು ದೂರ ಹೋಗಿರಬಹುದು? ಇವತ್ತು ರಾತ್ರಿ ಇವರ ಕಳ್ಳಾಟ ಬಯಲು ಮಾಡಲೇಬೇಕು. ಅಕ್ಕನಿಗೆ ಆಗುತ್ತಿರುವ ಅನ್ಯಾಯ ತಡೆಯಲೇಬೇಕು ಎಂದು ನಾನು ಶಪಥ ಮಾಡಿದೆ. ಅಂದು ಸಂಜೆ ನಮ್ಮ ಊರಿನ ಗ್ರಾಮದೇವತೆ ಮಾರಿಕಾಂಬಾ ಜಾತ್ರೆ ಇತ್ತು. ಊರೇ ದೇವಸ್ಥಾನದ ಹತ್ತಿರ ಸೇರಿತ್ತು. ಡೊಳ್ಳು, ಕುಣಿತದ ಸದ್ದು, ಬಣ್ಣ ಬಣ್ಣದ ದೀಪಾಲಂಕಾರ ಅದ್ಭುತವಾಗಿತ್ತು. ಕಾವ್ಯ ಅಕ್ಕ ಮಲ್ಲಿಗೆ ಹೂವು ಮುಡಿದುಕೊಂಡು ದೇವತೆಯಂತೆ ಕಾಣುತ್ತಿದ್ದಳು. ವಿಕ್ರಮ್ ಕೂಡ ಪಂಚೆ ಶರ್ಟ್ ಹಾಕಿಕೊಂಡು ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದರು. ಮೇಲ್ನೋಟಕ್ಕೆ ಇದೊಂದು ಸುಂದರ ಕುಟುಂಬ. ಆದ್ರೆ ಒಳಗೆ ಎಂಥ ಬಿರುಗಾಳಿ ಇದೆ ಎಂದು ನನಗೆ ಮಾತ್ರ ಗೊತ್ತಿತ್ತು. ದೇವಸ್ಥಾನದ ಒಳಗೆ ವಿಪರೀತ ರಶ್ ಇತ್ತು. ವಿಕ್ರಮ್ ಪದೇ ಪದೇ ವಾಚ್ ನೋಡಿಕೊಳ್ಳುತ್ತಿದ್ದರು. ರಾತ್ರಿ 11 ಗಂಟೆಗೆ ಮೀಟಿಂಗ್ ಇದೆ ಅಲ್ವಾ, ಅದಕ್ಕೆ ಅವಸರ ಇರಬೇಕು ಅಂದುಕೊಂಡೆ. ಅಷ್ಟರಲ್ಲಿ ಜನಸಂದಣಿಯ ಮಧ್ಯದಿಂದ ಒಬ್ಬ ಕಪ್ಪು ಬಣ್ಣದ ರೌಡಿತರ ಕಾಣುವ ವ್ಯಕ್ತಿ ವಿಕ್ರಮ್ ಹತ್ತಿರ ಬಂದ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಕುಡಿದ ಅಮಲಿನಲ್ಲಿ ತೂರಾಡುತ್ತಿದ್ದ. ಅವನು ನೇರವಾಗಿ ವಿಕ್ರಮ್ ಭುಜದ ಮೇಲೆ ಕೈ ಇಟ್ಟ. ಏನು ಸಾಹುಕಾರರೇ, ದೇವರ ದರ್ಶನ ಜೋರಾಗಿದೆ. ಆದ್ರೆ ನಮ್ಮ ಬಾಕಿ ತೀರಿಸುವುದು ಯಾವಾಗ? ಸಾಲ ತೀರಿಸುವುದು ಬಿಟ್ಟು ಆ ಹುಡುಗಿ ಜೊತೆ ಮಜಾ ಮಾಡ್ತಿದ್ದೀಯಾ ಎಂದು ಜೋರಾಗಿ ಕೂಗಿದ. ಸುತ್ತಮುತ್ತ ಇದ್ದ ಜನರೆಲ್ಲ ತಿರುಗಿ ನೋಡಿದರು. ಸೌಮ್ಯಳಿಗೆ ಶಾಕ್ ಆಯಿತು. ರೀ, ಯಾರಿವನು? ಏನು ಹೇಳ್ತಿದ್ದಾನೆ ಎಂದು ಕೇಳಿದರು. ವಿಕ್ರಮ್ ಮುಖದಲ್ಲಿ ನಾನು ಯಾವತ್ತೂ ನೋಡದ ಕೋಪ ಕಾಣಿಸಿತು. ಅವರು ಆ ರೌಡಿಯ ಕೈಯನ್ನು ಜೋರಾಗಿ ತಿರುಚಿದರು. ಮನೆ ಹೆಂಗಸರ ಮುಂದೆ ಬಾಯಿ ಬಿಡಬೇಡ ಅಂದಿದ್ದೀನಿ, ಬಾ ಆ ಕಡೆ ಎಂದು ಅವನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದುಕೊಂಡು ಹೋದರು. ದೇವಸ್ಥಾನದ ಹಿಂಭಾಗಕ್ಕೆ ಹೋದರು. ನಾನು ಮತ್ತು ಅಕ್ಕ ಭಯದಿಂದ ಅವರ ಹಿಂದೆ ಹೋದೆವು. ಅಲ್ಲಿ ವಿಕ್ರಮ್ ಆ ರೌಡಿಗೆ ಕೆನ್ನೆಗೆ ಬಾರಿಸಿದರು. ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ಸಾಯಿಸ್ತೀನಿ, ಹಣ ಅರೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ, ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಎಂದು ಗರ್ಜಿಸಿದರು. ಆ ರೌಡಿ ಬಿದ್ದ ರಭಸಕ್ಕೆ ಅವನ ಶರ್ಟ್ ಜೇಬಿನಿಂದ ಒಂದು ಫೋಟೋ ಕೆಳಗೆ ಬಿತ್ತು. ನಾನು ಆ ಫೋಟೋ ನೋಡಲೇಬೇಕು ಎಂದು ಓಡಿದೆ. ಅದರಲ್ಲಿ ವಿಕ್ರಮ್ ಮತ್ತು ಒಬ್ಬ ಹುಡುಗಿಯ ಫೋಟೋ ಇತ್ತು. ನಾನು ಫೋಟೋ ತಗೊಳ್ಳುವಷ್ಟರಲ್ಲಿ ಅಲ್ಲಿ ಜಗಳ ಬಿಡಿಸಲು ಬಂದ ಜನರ ಗುಂಪು ಆ ಫೋಟೋವನ್ನು ತುಳಿದು ಹಾಕಿತು. ವಿಕ್ರಮ್ ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡರು. ಸೌಮ್ಯ, ಭಯಪಡಬೇಡ, ಇವನು ನಮ್ಮ ಹಳೆ ಲೇಬರ್, ಕುಡಿದು ಬಂದು ಸಂಬಳ ಕೇಳಿ ಗಲಾಟೆ ಮಾಡ್ತಿದ್ದಾನೆ ಅಷ್ಟೇ ಎಂದು ನಂಬಿಸಿದರು. ಅಕ್ಕ ಅವರ ಮಾತನ್ನು ನಂಬಿದಳು. ಆದರೆ ನನಗೆ ಸತ್ಯ ಅರ್ಥವಾಯಿತು. ಆ ರೌಡಿ ಹೇಳಿದ್ದು ಆ ಹುಡುಗಿ ಜೊತೆ ಮಜಾ ಮಾಡ್ತಿದ್ದೀಯಾ ಎಂದು. ಅಂದರೆ ಛಾಯಾ ಕೇವಲ ಪ್ರೇಮಿ ಅಲ್ಲ, ಅವಳಿಂದ ವಿಕ್ರಮ್ಗೆ ಏನೋ ಸಂಕಷ್ಟ ಇದೆ. ಇದು ಕೇವಲ ಅಫೇರ್ ಅಲ್ಲ, ಬ್ಲ್ಯಾಕ್ ಮೇಲ್ ಇರಬಹುದು. ಆ ರೌಡಿ ಹುಷಾರ್ ವಿಕ್ರಮ್, ಇವತ್ತು ರಾತ್ರಿ ಲಾಸ್ಟ್ ಚಾನ್ಸ್. ಹಣ ಸಿಗಲಿಲ್ಲ ಅಂದರೆ ನಿನ್ನ ಸಂಸಾರ ಬೀದಿಗೆ ಬರುತ್ತೆ ಎಂದು ಬೆದರಿಕೆ ಹಾಕಿ ಹೋದ. ಜಾತ್ರೆಯ ಗಲಾಟೆ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ 12 ಗಂಟೆ ದಾಟಿತ್ತು. ಅಕ್ಕ ಮತ್ತು ಪುಟ್ಟ ನಿದ್ದೆಗೆ ಜಾರಿದರು. ಆದರೆ ನನ್ನ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಸಮಯ ಸುಮಾರು 1:30 ಆಗಿರಬಹುದು. ಹಾಲಿನ ಬಾಗಿಲು ಮೆಲ್ಲಗೆ ತೆರೆದ ಶಬ್ದವಾಯಿತು. ನಾನು ಉಸಿರು ಬಿಗಿ ಹಿಡಿದು ನೋಡಿದೆ. ವಿಕ್ರಮ್ ಕಪ್ಪು ರೈನ್ ಕೋಟ್ ಹಾಕಿಕೊಂಡು, ಕೈಯಲ್ಲಿ ಆ ಕೆಂಪು ಬಣ್ಣದ ಲೇಡೀಸ್ ಬ್ಯಾಗ್ ಹಿಡಿದು ಹೊರಗೆ ಹೋಗುತ್ತಿದ್ದರು. ನಾನು ಒಂದು ಶಾಲು ಹೊದ್ದುಕೊಂಡು ಅವರ ಹಿಂದೆಯೇ ಹೋದೆ. ಅವರು ತೋಟದ ಕೊನೆಯಲ್ಲಿರುವ ಹಳೆಯ ಉಗ್ರಾಣದ ಕಡೆಗೆ ಹೋದರು. ಒಳಗಿನಿಂದ ಮಸುಕಾದ ಬೆಳಕು ಬರುತ್ತಿತ್ತು. ನಾನು ಕಿಟಕಿಯ ಹತ್ತಿರ ಹೋದೆ. ಒಳಗೆ ಒಬ್ಬ ಹೆಂಗಸು ಕುಳಿತಿದ್ದಳು. ಅವಳ ಕೂದಲು ಮುಖವನ್ನೂ ಮುಚ್ಚಿತ್ತು. ವಿಕ್ರಮ್ ಅವಳ ಮುಂದೆ ಮಂಡಿಯೂರಿ ಕುಳಿತು ಆ ಕೆಂಪು ಬ್ಯಾಗನ್ನು ಅವಳ ಮಡಿಲಲ್ಲಿ ಇಟ್ಟರು. ಪ್ಲೀಸ್, ನನ್ನನ್ನು ಅರ್ಥ ಮಾಡಿಕೋ. ನಾನು ಸೌಮ್ಯಳಿಗೆ ಮೋಸ ಮಾಡೋಕೆ ಇಷ್ಟಪಡಲ್ಲ. ಆದರೆ ನಿನ್ನನ್ನು ಬಿಡೋಕೆ ನನ್ನ ಕೈಯಲ್ಲೇ ಆಗ್ತಿಲ್ಲ ಎಂದು ವಿಕ್ರಮ್ ಗೋಗರಿಯುತ್ತಿದ್ದರು. ವಿಕ್ರಮ್ ಅವಳ ಕೈ ಹಿಡಿದು ಮುತ್ತಿಟ್ಟರು. ನನ್ನ ರಕ್ತ ಕುದಿಯಿತು. ನಾನು ವಿಡಿಯೋ ರೆಕಾರ್ಡ್ ಮಾಡಲು ಹೋದಾಗ ಕಾಲಿನ ಕೆಳಗೆ ಅಡಿಕೆ ಹಾಳೆ ಶಬ್ದ ಮಾಡಿತು.
ವಿಕ್ರಮ್ ತಕ್ಷಣ ತಿರುಗಿ ಟಾರ್ಚ್ ಬಿಟ್ಟರು. ನಾನು ಅಲ್ಲಿಂದ ಓಡಿ ಬಂದು ಮಲಗಿದಂತೆ ನಟಿಸಿದೆ. ಬೆಳಿಗ್ಗೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತಿದ್ದಾಗ ನಾನು ಜೋರಾಗಿ ಟೇಬಲ್ ಮೇಲೆ ಕೈಬಡಿದೆ. ಸಾಕು ನಿಲ್ಲಿಸಿ, ಭಾವ ನಿಮ್ಮ ನಾಟಕ. ಅಕ್ಕ, ಇವರು ನಿನಗೆ ಮೋಸ ಮಾಡ್ತಿದ್ದಾರೆ. ಇವರಿಗೆ ಛಾಯಾ ಅನ್ನೋ ಹುಡುಗಿ ಜೊತೆ ಅಫೇರ್ ಇದೆ. ನಿನ್ನೆ ರಾತ್ರಿ ನಾನು ಕಣ್ಣಾರೆ ನೋಡಿದ್ದೇನೆ ಎಂದು ಎಲ್ಲವನ್ನೂ ಹೇಳಿಬಿಟ್ಟೆ. ಸೌಮ್ಯಳಿಗೆ ಶಾಕ್ ಆಯಿತು. ವಿಕ್ರಮ್ ಮೌನವಾಗಿ ತಲೆ ತಗ್ಗಿಸಿ ನಿಂತರು. ಅಷ್ಟರಲ್ಲಿ ವಿಕ್ರಮ್ ಸ್ನೇಹಿತ ಸತೀಶ್ ಓಡಿ ಬಂದ. ವಿಕ್ರಮ್ ನಮ್ಮನ್ನು ಉಗ್ರಾಣದ ಕಡೆಗೆ ಕರೆದುಕೊಂಡು ಹೋದರು. ಅಲ್ಲಿ ಆ ಕುರ್ಚಿಯ ಮೇಲೆ ಯಾವುದೇ ಹೆಂಗಸು ಇರಲಿಲ್ಲ. ಬದಲಿಗೆ ಅಲ್ಲಿ ಒಂದು ದೊಡ್ಡ ಕ್ಯಾನ್ವಾಸ್ ಇತ್ತು. ವಿಕ್ರಮ್ ಆ ಬಟ್ಟೆಯನ್ನು ಸರಿಸಿದರು. ಅದು ಸೌಮ್ಯಳ ಸುಂದರವಾದ ಆಯಿಲ್ ಪೇಂಟಿಂಗ್ ಆಗಿತ್ತು. ಅದರ ಕೆಳಗೆ ಆ ಕೆಂಪು ಬ್ಯಾಗ್ ಇತ್ತು. ಅದರಲ್ಲಿ ಪೇಂಟಿಂಗ್ ಬ್ರಷ್ಗಳಿದ್ದವು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸೌಮ್ಯ ಎಂದರೆ ಹುಡುಗಿ ಅಲ್ಲ, ಛಾಯಾ ಆರ್ಟ್ ಗ್ಯಾಲರಿ. ಆ ಪೇಂಟರ್ ಹೆಸರು ಮಯೂರ್. ನಿನ್ನೆ ರಾತ್ರಿ ಪೇಂಟಿಂಗ್ ಫಿನಿಶ್ ಮಾಡಲು ನಾನು ಇಲ್ಲಿಗೆ ಬಂದಿದ್ದೆ ಎಂದು ವಿಕ್ರಮ್ ಕತೆ ಹೇಳಿದರು. ಸೌಮ್ಯ ಭಾವೋದ್ವೇಗದಿಂದ ವಿಕ್ರಮ್ನನ್ನು ತಬ್ಬಿಕೊಂಡಳು. ನನಗೂ ಅಪರಾಧ ಪ್ರಜ್ಞೆ ಕಾಡಿತು. ವಿಕ್ರಮ್ ನಗುತ್ತಾ ನನ್ನ ತಲೆ ಸವರಿದರು. ಎಲ್ಲರೂ ಹೋದ ಮೇಲೆ ವಿಕ್ರಮ್ ತೋಟದಲ್ಲಿ ನಿಂತು ಫೋನ್ ನೋಡಿದರು. ಮಯೂರ್ ಹೆಸರಿನಿಂದ ಮೆಸೇಜ್ ಬಂದಿತ್ತು. ಗುಡ್ ಜಾಬ್ ವಿಕ್ರಮ್. ನಿನ್ನ ಹೆಂಡತಿ ಮತ್ತು ತಂಗಿ ಪೇಂಟಿಂಗ್ ಕಥೆ ನಂಬಿದರು. ನಾನು ರಾತ್ರಿನೇ ಕಿಟಕಿಯಿಂದ ಎಸ್ಕೇಪ್ ಆದೆ. ಸತೀಶ್ ಪೇಂಟಿಂಗ್ ತಂದು ಕರೆಕ್ಟ್ ಟೈಮ್ಗೆ ಇಟ್ಟಿದ್ದಕ್ಕೆ ಬಚಾವ್ ಆದೆ. ನಮ್ಮ ಮಗುವಿಗೆ ಹುಷಾರಿಲ್ಲ. ಹಣ ರೆಡಿ ಇಡು. ವಿಕ್ರಮ್ ಆ ಮೆಸೇಜ್ ಡಿಲೀಟ್ ಮಾಡಿ ಕ್ರೂರವಾಗಿ ನಕ್ಕರು. ದೂರದಲ್ಲಿ ನಾನು ಅವರನ್ನು ಗಮನಿಸುತ್ತಲೇ ಇದ್ದೆ. ವಿಕ್ರಮ್ ಆ ಪೇಂಟಿಂಗ್ ತೋರಿಸಿದಾಗ ಎಲ್ಲರೂ ನಂಬಿದರು. ಅಕ್ಕ ಸೌಮ್ಯ ಕಣ್ಣೀರು ಹಾಕಿ ವಿಕ್ರಮ್ರನ್ನು ಕ್ಷಮೆಯಾಚಿಸಿದಳು. ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲಿದ್ದ ಆ ಸಂಶಯದ ಕಿಡಿ ಮಾತ್ರ ಆರಿರಲಿಲ್ಲ. ಛಾಯಾ ಆರ್ಟ್ ಗ್ಯಾಲರಿ ಎನ್ನುವ ಹೆಸರಿನಲ್ಲಿ ಬ್ರಷ್ಗಳನ್ನು ತಂದಿರಬಹುದು. ಆದರೆ ನಾನು ಉಗ್ರಾಣದ ಕಿಟಕಿಯಲ್ಲಿ ನೋಡಿದ್ದು ಜೀವಂತ ಹೆಣ್ಣಿನ ನೆರಳನ್ನೇ ಹೊರತು ಜಡವಾದ ಪೇಂಟಿಂಗ್ ಅಲ್ಲ ಎನ್ನುವುದು ನನ್ನ ಅಂತರಾತ್ಮಕ್ಕೆ ತಿಳಿದಿತ್ತು. ಅಂದು ಸಂಜೆ ವಿಕ್ರಮ್ ಆಫೀಸ್ಗೆ ಹೋಗುತ್ತೇನೆ ಎಂದು ಹೊರಟರು. ನಾನು ಅಕ್ಕನಿಗೆ ತಿಳಿಯದಂತೆ ಅವರ ಕಾರಿನ ಡಿಕ್ಕಿಯಲ್ಲಿ ಅಡಗಿಕ ಕುಳಿತೆ. ಕಾರು ಶಿವಮೊಗ್ಗ ನಗರ ದಾಟಿ ಕಾಡಿನ ಹಾದಿಯಲ್ಲಿ ಸಾಗತೊಡಗಿತು. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಕಾರು ಒಂದು ಹಳೆಯ ಬಂಗಲೆಯ ಮುಂದೆ ನಿಂತಿತು. ನಾನು ಮೆಲ್ಲನೆ ಕೆಳಗಿಳಿದು ಪೊದೆಗಳ ಮರೆಯಲ್ಲಿ ಅಡಗಿದೆ. ವಿಕ್ರಮ್ ಆ ಬಂಗಲೆಯೊಳಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಮೇಲಿನ ಮಹಡಿಯ ಕಿಟಕಿಯಲ್ಲಿ ಬೆಳಕು ಕಾಣಿಸಿತು. ನಾನು ಪೈಪ್ ಸಹಾಯದಿಂದ ಮೆಲ್ಲನೆ ಮೇಲೆ ಹತ್ತಿ ಕಿಟಕಿಯ ಸಂಧಿಯಿಂದ ಒಳಗೆ ಇಣುಕಿದೆ. ಅಲ್ಲಿ ನಾನು ನೋಡಿದ ದೃಶ್ಯ ನನ್ನನ್ನು ಸ್ತಬ್ಧಗೊಳಿಸಿತು. ಅಲ್ಲಿ ವಿಕ್ರಮ್ ಒಬ್ಬ ಹೆಣ್ಣಿನ ಮುಂದೆ ಮಂಡಿಯೂರಿ ಕುಳಿತಿದ್ದರು. ಆದರೆ ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಮ್ಮ ಅಕ್ಕ ಸೌಮ್ಯಳ ತದ್ರೂಪಿನಂತೆ ಇದ್ದಳು. ನನಗೆ ಒಂದು ಕ್ಷಣ ತಲೆ ಸುತ್ತಿದಂತಾಯಿತು. ನಂತರ ಅರ್ಥವಾಯಿತು. ಅವಳು ಸೌಮ್ಯಳ ಅವಳಿ ತಂಗಿ ಅಥವಾ ಸೌಮ್ಯಳ ಹೆಸರಿನಲ್ಲೇ ಬದುಕುತ್ತಿರುವ ಇನ್ನೊಬ್ಬಳು ಮಹಿಳೆ. ವಿಕ್ರಮ್ ಅವಳ ಕೈ ಹಿಡಿದು, ಇನ್ನೇನು ಕೆಲವು ದಿನಗಳು ಅಷ್ಟೇ, ಸೌಮ್ಯಳ ಹೆಸರಿನಲ್ಲಿರುವ ಆಸ್ತಿಗೆ ಅವಳ ಸಹಿ ಹಾಕಿಸಿಕೊಂಡ ತಕ್ಷಣ ಅವಳನ್ನು ಮುಗಿಸಿಬಿಡೋಣ. ಆಮೇಲೆ ನೀನು ಮತ್ತು ನಾನು ಆರಾಮವಾಗಿ ಇರಬಹುದು ಎಂದು ಹೇಳುತ್ತಿದ್ದ. ನನ್ನ ಎದೆ ಬಡಿತ ಜೋರಾಯಿತು. ಅಂದರೆ ವಿಕ್ರಮ್ ಪ್ರೀತಿಸುತ್ತಿರುವುದು ಅಕ್ಕ ಸೌಮ್ಯಳನ್ನಲ್ಲ, ಅವಳ ಆಸ್ತಿಯನ್ನು. ಮತ್ತು ಈ ಛಾಯಾ ಎನ್ನುವವಳು ಸೌಮ್ಯಳ ಮುಖವಾಡ ಧರಿಸಿ ಬಂದಿರುವ ಸಂಚುಕೋರಿ. ವಿಕ್ರಮ್ ಆ ಛಾಯಾಗೆ ಅಂದು ಶಾಪಿಂಗ್ ಮಾಲ್ನಲ್ಲಿ ತಂದಿದ್ದ ಕೆಂಪು ಬ್ಯಾಗನ್ನು ಕೊಟ್ಟ. ಅವಳು ಅದನ್ನು ನೋಡಿ ವಿಕೃತವಾಗಿ ನಗುತ್ತಾ ವಿಕ್ರಮ್ನನ್ನು ಅಪ್ಪಿಕೊಂಡಳು. ನಾನು ತಕ್ಷಣ ನನ್ನ ಫೋನ್ ತೆಗೆದು ಇಡೀ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಫೋನ್ಗೆ ಅಕ್ಕ ಸೌಮ್ಯಳಿಂದ ಕರೆ ಬಂತು. ಆ ಫೋನ್ ಸದ್ದಿಗೆ ವಿಕ್ರಮ್ ಕಿಟಕಿ ಕಡೆಗೆ ಓಡಿ ಬಂದ. ನಾನು ತಕ್ಷಣ ಕೆಳಗೆ ಜಿಗಿದು ಕತ್ತಲಲ್ಲಿ ಓಡಿದೆ. ವಿಕ್ರಮ್ ಕೂಡ ನನ್ನ ಹಿಂದೆ ಬೆನ್ನಟ್ಟಿದ. ಕಾಡಿನ ಹಾದಿಯಲ್ಲಿ ಜೀವ ಉಳಿಸಿಕೊಳ್ಳಲು ನಾನು ಓಡುತ್ತಿದ್ದೆ. ಅದೃಷ್ಟವಶಾತ್ ಎದುರಿಗೆ ಪೊಲೀಸ್ ಜೀಪ್ ಒಂದು ಬರುತ್ತಿತ್ತು. ನಾನು ಜೀಪ್ ತಡೆದು ಪೊಲೀಸರಿಗೆ ಎಲ್ಲವನ್ನೂ ವಿವರಿಸಿದೆ. ವಿಕ್ರಮ್ ಮತ್ತು ಆ ಛಾಯಾ ಎಂಬುವವಳನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದರು. ವಿಚಾರಣೆಯ ನಂತರ ತಿಳಿದುಬಂದ ಸತ್ಯವೆಂದರೆ ಆ ಛಾಯಾ ಒಬ್ಬ ಬೇಕಾಗಿದ್ದ ಅಪರಾಧಿಯಾಗಿದ್ದಳು. ವಿಕ್ರಮ್ ಅವಳ ಜೊತೆ ಸೇರಿ ಅಕ್ಕ ಸೌಮ್ಯಳಿಗೆ ವಿಷ ನೀಡಿ ನಿಧಾನವಾಗಿ ಕೊಲ್ಲಲು ಪ್ಲಾನ್ ಮಾಡಿದ್ದ. ಮನೆಗೆ ಬಂದಾಗ ಅಕ್ಕ ಸೌಮ್ಯ ಅಳುತ್ತಾ ಕುಳಿತಿದ್ದಳು. ನಾನು ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದೆ. ಅಕ್ಕ, ಕಣ್ಣಿಗೆ ಕಾಣುವ ಸುಂದರ ಮುಖಗಳೆಲ್ಲವೂ ಒಳ್ಳೆಯವಲ್ಲ. ಈ ಮಲೆನಾಡಿನ ಮಂಜಿನಂತೆ ಕೆಲವು ರಹಸ್ಯಗಳು ತುಂಬಾ ಭಯಾನಕವಾಗಿರುತ್ತವೆ ಎಂದೆ. ಅಕ್ಕನ ಮುಗ್ಧತೆ ಅವಳನ್ನು ಬಲಿ ತೆಗೆದುಕೊಳ್ಳುವ ಮುನ್ನ ನಾನು ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.